ಸರ್ ನೋಡಿ, ಇದು ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರು. ಇದು ಬಂದು 75 ಲೀಟರ್ ಕೆಪಾಸಿಟಿ, 304 ಗ್ರೇಡ್. ಇದು ಒಂದು ಬೆನಿಫಿಟ್ ಏನಪ್ಪ ಅಂದರೆ ಸ್ನಾನಕ್ಕೂ ಆಗುತ್ತೆ, ಕುಡಿಯೋದಕ್ಕೂ ಆಗುತ್ತೆ. 2 in 1 ಪರ್ಪಸ್ಸು. ನೋಡಿ ಇದೆಯಲ್ಲ, ಇಲ್ಲಿ ಬಾಟಮ್ ಇಲ್ಲಿ ಸೌದೆ ಹಾಕುವಂಥದ್ದು, ಇಲ್ಲಿ ಬೂದಿ ಬರುತ್ತೆ ಸರ್. ಇಲ್ಲಿ ಓಕೆ, ನೀವು ಸೌದೆಗಳನ್ನ ಒಳಗಡೆ ಹಾಕಿ ಇದನ್ನು ಮುಚ್ಚಿದ್ರೆ, ನೀವು ಏರ್ ಕೊಟ್ಟರೆ ಹೀಗೆ ಫೋರ್ಸ್ ಆಗಿ ಉರಿತದೆ. ಬೇಡ ನೈಟ್ ಟೈಮ್ ಏನಾದ್ರು ಹಾಕೋದಾದ್ರೆ ಇದನ್ನು ಕ್ಲೋಸ್ ಮಾಡಿದ್ರೆ ಮುಗೀತು ಕೆಲಸ. ಒಂದು ಮಿನಿಮಮ್ 10 years ಬರುತ್ತೆ. ವ್ಯಾರಂಟಿ ಏನಿದೆ ಸರ್? ಸರ್ 2 years ಇರುತ್ತೆ ಕಂಪ್ನಿ. ನೋಡಿ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಏನಾರು ಇದ್ರೆ 2 ವರ್ಷ ನಿಮಗೆ ನೀವು ವಾರಂಟಿ ಇರುತ್ತೆ, ರೀಪ್ಲೇಸ್ ಸಿಗುತ್ತೆ. ಪೀಸ್ ಟು ಪೀಸ್ ರಿಪ್ಲೇಸ್. ರೀಪ್ಲೇಸ್. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಲೀಟರ್ ಬರುತ್ತೆ ಸರ್ ಇದು? 50 ಲೀಟರ್ ಇದೆ, ಓಕೆ, 75 ಲೀಟರ್ ಇದೆ, ಓಕೆ, ಅದು ಬಿಟ್ಟರೆ 125 ಲೀಟರ್ ಇದೆ. 125 ಲೀಟರ್. ಸರ್ ಇದನ್ನ ನಾವು ಫಿಟ್ ಮಾಡಿದ್ಮೇಲೆ ಎಷ್ಟು ಹೈಟ್ ವರೆಗೆ ನೀರು ಫ್ಲೋ ಆಗುತ್ತೆ? ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಇದೇ ಪ್ರಶ್ನೆ. ನೀವು ತಳಭಾಗದಲ್ಲಿ ಫಿಟ್ ಮಾಡ್ಕೊಂಡ್ರು 1ನೇ ಮಾಡಿ, 2ನೇ ಮಾಡಿ, 3ನೇ ಮಾಡಿಗೂ ಕೂಡ ನೀರು ಹೋಗುತ್ತೆ. ಎಲ್ಲಿವರೆಗೆ ನೀರು ಹೋಗುತ್ತೆ? ನಿಮ್ಮ ಮನೆ ಮೇಲೆ ಓವರ್ ಟ್ಯಾಂಕ್ ಇದೆ ನೋಡ್ರಿ, ಅಲ್ಲಿವರೆಗೂ ಹೋಗುತ್ತೆ. ಓಕೆ, ಈಕ್ವಲ್ ಟು ಈಕ್ವಲ್ ಪಾಸ್ ಆಗುತ್ತೆ. ಮೇಲ್ಗಡೆಯಿಂದ ಪ್ರೆಷರ್ ಎಷ್ಟು ಕೆಳಗಡೆ ಬರುತ್ತೋ ಈಕ್ವಲ್ ಟು ಅಷ್ಟು ಪ್ರೆಷರ್ ಮೇಲೆ ಹೋಗುತ್ತೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೈಟು ಇದಕ್ಕೆ ಸೌದೆ ಹಾಕ್ತೀವಿ ಸರ್, ಉರಿತಾ ಇರುತ್ತೆ. ಸಪೋಸ್ ಜಾಸ್ತಿ ಕಾದ್ಬಿಟ್ಟಿರುತ್ತೆ ನೀರು, ಅವಾಗ ಅದಂಗೆ ಬಿಟ್ರೆ ಏನು ತೊಂದರೆ ಇಲ್ವಾ? ಅಥವಾ ಏನು ತೊಂದರೆ ಏನಿಲ್ಲ. ಎಷ್ಟೇ ಬಿಸಿ ನೀರು ಕಾದ್ರೂ ಓಕೆ, ನೋಡಿ ಇಲ್ಲಿ ಕೊಟ್ಟಿರ್ತೀವಿ ನಾವು ಔಟ್ಲೆಟ್. ಓಕೆ, ನಿಮ್ಗೆ ಏರ್ ಔಟ್ ಕೊಟ್ಟಿರ್ತೀವಿ ನಾವು. ಓಕೆ, ಏರ್ ಔಟ್ ಆಗುತ್ತೆ. ಏರ್ ಔಟ್ ಆಗ್ತಾ ಏರ್ ಔಟ್ ಆಗುತ್ತೆ. ಎಷ್ಟೇ ಬಾಯಲ್ ಆದ್ರೂ, ನೀವು ಎಷ್ಟೇ ಬಿಸಿ ಆದ್ರೂ ಬಾಯ್ಲರು ಬ್ಲಾಸ್ಟ್ ಆಗುವಂಥದ್ದು, ಓಪನ್ ಆಗುವಂಥದ್ದು ಅದು ಇಂಪಾಸಿಬಲ್. 5 ಮೆಂಬರ್ಸ್ ಇರೋ ಫ್ಯಾಮಿಲಿಗೆ ನಿಮ್ಮ ಪ್ರಕಾರ ಎಷ್ಟು ಲೀಟರ್ ಸಫಿಶಿಯೆಂಟ್ ಸರ್? ಉದಾಹರಣೆಗೆ ಒಂದು 5 ಮಂದಿ 6 ಮಂದಿ ಇದ್ರಿ ಅಂದ್ರೆ 50 ಲೀಟರ್ ಸಾಕಾಗುತ್ತೆ. ಈಗ ಹಬ್ಬರ ದಿನಗಳಲ್ಲಿ ಒಬ್ಬ ಬಾಣತಿ ಅಂತಿದ್ರೆ, ಒಬ್ಬ ವಯಸ್ಸಾದವರು ಇದ್ರೆ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಬೇಕಾಗುತ್ತೆ. ಅಂತ ಟೈಮಲ್ಲಿ ನೀವು 75 ಲೀಟರ್ ತಗೊಬಹುದು. ಮತ್ತೆ ನಾವು ಕಾಯಿಸ್ಕೊಂಡು ಉರಿ ಆಗ್ತಾನೆ ಇದ್ರೆ ನೀವು ಸೌದೆ ಆಗ್ತಾ ಇದ್ರೆ 5 ಮೆಂಬರ್ ಇಲ್ಲ 10 ಮೆಂಬರ್ ಕೂಡ ಸ್ನಾನ ಮಾಡಬಹುದು. ಇದು ಸ್ಟೈನ್ಲೆಸ್ ಸ್ಟೀಲು. ಇದು ಬಂದು MS. ಏನ್ ಸರ್ ಡಿಫ್ರೆಂಟ್? MS ಸರ್ ಇದು ಪೂರ್ತಿ ಕಬ್ಬಿಣದಲ್ಲಿ ಮಾಡಿರುತ್ತೆ, ಇದು ಪೂರ್ತಿ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರುತ್ತೆ. ಪಿನ್ ಟು ಪಿನ್ 100% ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿರುತ್ತೆ. ಇದು 2 ಓಪನ್ ಇರುತ್ತೆ ಸರ್. ಇದು ಒಂದು ಕೋಲ್ಡ್ ನೀರು ಒಳಗಡೆ ಹೋಗ್ಲಿಕ್ಕೆ, ಇದು ಬಿಸಿ ನೀರು ಹೊರಗಡೆ ಬರಲಿಕ್ಕೆ. ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಬಿಸಿ ನೀರು ಇದೆಯಲ್ಲ, ಇಲ್ಲಿ ಒಂದು ಟೀ ಹಾಕೊಂಡು ಏರ್ ಔಟ್ ಕೊಟ್ಕೊಬೇಕು. ಇಲ್ಲಿ ಬಾಟಮ್ ಅಲ್ಲಿ ಇದೆಯಲ್ಲ, ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಎವರಿ 6 months ಒಂದ್ಸಾರಿ ನೀವು ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಇದನ್ನ ಯಾವ ಜಾಗದಲ್ಲಿ ಬೇಕಾದ್ರೆ ನಾವು ಫಿಟ್ ಮಾಡ್ಕೊಳ್ಬಹುದು. ವೆರಿ ಗುಡ್. ನೋಡಿ, ಈ ಬಾಯ್ಲರ್ ಅನ್ನ ಎಲ್ಲಿ ಫಿಟ್ ಮಾಡಬೇಕು? ಸ್ಟೀಲ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, MS ಆಗಿರ್ಬೋದು, ಅಥವಾ ಕಾಪರ್ ಆಗಿರ್ಬೋದು, ಯಾವುದೇ ಆಗಲಿ ನಿಮಗೆಲ್ಲಿ ಫ್ರೀ ಜಾಗ ಇದೆ, ನಿಮಗೆ ಪೋರ್ಟಿಕೋ ಕೆಳಗಡೆ ಇರ್ಬೋದು, ಟೆರೆಸ್ ಮೇಲೆ ಇರ್ಬೋದು, ಅಥವಾ ಕಾರ್ ಶೆಡ್ಡಲ್ಲಿ ಇರ್ಬೋದು, ಅಥವಾ ಏನೋ ಫ್ರೀ ಆಫ್ ಜಾಗ ಯಾವುದಿದೆ ಆ ಜಾಗದಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನೀವು ಎಲ್ಲೇ ಇನ್ಸ್ಟಾಲ್ ಮಾಡ್ಕೊಂಡ್ರು ನಿಮಗೆ ಸ್ನಾನದ ಮನೆಗೆ, ಅಡುಗೆ ಮನೆಗೆ ಎಲ್ಲಿ ಬೇಕಾದ್ರೂ ಪೈಪ್ ಲೈನ್ ಇಳಿಸ್ಕೊಂಡ್ರೆ ಎಲ್ಲಿ ಬೇಕಲ್ಲಿ ಬಿಸಿನೀರು ಬರುತ್ತೆ. ಹೊಗೆ ಎಲ್ಲಿ ಹೋಗುತ್ತೆ ಸರ್ ಇದರಲ್ಲಿ? ಸಿಮೆಂಟ್ ಪೈಪ್ ಹಾಕೊಂಡ್ರೆ ಮೇಲೆ ಹೊಗೆ ಹೋಗುತ್ತೆ. ಹಾಂ, ಓಕೆ.